Hello students. So in this video we will be learning application of derivatives. Okay, exercise 6.2. Okay, application of derivatives, exercise 6.2. We'll start with question number 6. In that, sub question C. Okay, so we have to find the intervals in which it is increasing or decreasing. The function f of x equal to minus 2x cube minus 9x square minus 12x plus 1. So in which interval this function is either increasing or decreasing, we have to find out. Okay, so hang ಮಾಡ್ತೀರಿ first. So using f of x we have to find f dash of x. F dash of x ಕಂಡ್ರೆ ಏನಾಗುತ್ತೆ ನೋಡ್ರಿ, minus 6x square minus 18x minus 12. Okay, plus 1 equal to ಏನಾಗುತ್ತೆ, plus 1 differentiation ಏನಾಗುತ್ತೆ 0 ಆಯ್ತು. ಕರೆಕ್ಟ್ ಇದು. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀರಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಏನು ಮಾಡ್ತೀರಿ, 0 ತೊಗೊಂತೀರಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ತೊಗೊಂತೀರಿ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ತೊಗೊಂಡ್ರೆ ವಿಲ್ ಬಿ ಗೆಟಿಂಗ್ minus 6x square minus 18x. ಓಕೆ, minus 6x square minus 18x minus 12 ಈಕ್ವಲ್ ಟು 0. ಕರೆಕ್ಟ್ ಇದು. ಸೊ ಈಕ್ವಲ್ ಟು 0 ಬಂತು. ಸೊ minus 6 ಕಾಮನ್ ತೆಗೀರಿ. ಸೊ minus 6 ಕಾಮನ್ ತೆಗೆದ್ರೆ ವಿಲ್ ಬಿ ಗೆಟಿಂಗ್ x square plus 3x plus 2 ಈಕ್ವಲ್ ಟು 0 ಬಂತು. ರೈಟ್ ಇದು. ಓಕೆ, ಸೊ minus 6 ಆ ಕಡೆ ತೊಗೊಂಡ್ಬಿಟ್ರೆ minus 6 ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ಬಿಟ್ರೆ ಯು ವಿಲ್ ಬಿ ಗೆಟಿಂಗ್, ಅಥವಾ minus 6x square plus 3x plus 2 ಇದನ್ನು ಫ್ಯಾಕ್ಟರ್ಸ್ನ ತೊಗೊಂಡ್ರೆ ಏನು ಬರುತ್ತೆ ರೀ, ಫ್ಯಾಕ್ಟರ್ಸ್ ವಿಲ್ ಬಿ x plus 2 ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡ್ಕೊಂಡ್ರೆ x plus 2 x plus 1 ಈಕ್ವಲ್ ಟು 0 ಬಂತು. ಸೊ minus 6 ಆ ಕಡೆ ತೊಗೊಂಡ್ರೆ ಆಗುತ್ತೆ 0 into minus 6 0 ಬಂತು. ಸೊ ದೇರ್ ಫೋರ್ ವಿ ಕ್ಯಾನ್ ಗೆಟ್ x ಈಕ್ವಲ್ ಟು minus 2 or we can get x equal to minus 1. X equal to minus 2 or x equal to minus 1 ಬರುತ್ತೆ. ಸೊ f dash of x ಏನಿದೆ ನೋಡ್ರಿ, ಸೊ f dash of x equal to, ಸೊ f dash of x equal to 6x square minus 8x minus 18x minus 12 ಐತಿ. ಸೊ ಅದನ್ನ ಇಲ್ಲಿ ಬರ್ಕೊಂತೀವಿ ನೋಡ್ರಿ. f dash x, x ವ್ಯಾಲ್ಯೂ ಗೊತ್ತಾಗುತ್ತೆ, x ವ್ಯಾಲ್ಯೂ is minus 2 minus 1. f dash of x equal to ಐತಿ x square minus 6x square minus 18x minus 12. ಇದನ್ನು ಫ್ಯಾಕ್ಟರ್ಸ್ ತೊಗೊಂಡ್ರೆ ಏನು ಬಂತು ನಿಮ್ಗೆ ಗೊತ್ತು. ಸೊ ಫ್ಯಾಕ್ಟರ್ಸ್ ತೊಗೊಂಡ್ರೆ ಯು ವಿಲ್ ಬಿ ಗೆಟಿಂಗ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಕ್ವಲ್ ಟು ಫ್ಯಾಕ್ಟರ್ಸ್ ತೊಗೊಂಡ್ರೆ ಬರುತ್ತೆ minus 6 ಇಂಟು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 1. ಕರೆಕ್ಟ್ ಆಯಿತು. ದಿಸ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ನಮ್ಗೆ ಇವು ಎರಡು ಬಾಕ್ಸ್ ಇಂಪಾರ್ಟೆಂಟು. ಸೊ ಒಂದು ಎಫ್ ಡ್ಯಾಶ್ ಆಫ್ ಎಕ್ಸ್ ಬೇಕು, ಒಂದು ಎಫ್ ಡ್ಯಾಶ್ ಆಫ್ ಎಕ್ಸ್ ಬೇಕು, ಇನ್ನೊಂದು ಯಾವ್ದು ಬೇಕು, ಎಕ್ಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು minus 1. ಸೊ ಈಗ x equal to 2 x equal to minus 1 ಯೂಸ್ ಮಾಡಿ ಇಂಟರ್ವಲ್ಸ್ನ ಹೆಂಗೆ ಫಾರ್ಮ್ ಮಾಡಿದ್ರಿ. ಸೊ ಯೂಸಿಂಗ್ x equal to 2 and x equal to minus 1, ಹೌ ಡು ಯು ಫಾರ್ಮ್ ಇಂಟರ್ವಲ್ಸ್, ಇಂಟರ್ವಲ್ಸ್ನ ಹೆಂಗೆ ಫಾರ್ಮ್ ಮಾಡಿದ್ರಿ. ಸೊ ಇಂಟರ್ವಲ್ ಈಸ್ ಫ್ರಮ್ minus infinity to infinity. ಸೊ ಇಂಟರ್ವಲ್ಸ್ ಈಸ್ minus infinity to infinity. ಸೊ ಇದ್ರೊಳಗಡೆ ಎರಡು ಪಾಯಿಂಟ್ಸ್ ಬಂದಾವೆ, ಒಂದು x equal to minus 2 ಇನ್ನೊಂದು x equal to minus 1. ಸೊ ಯೂಸ್ ಮಾಡಿದ್ರೆ ಹೆಂಗೆ ಬರುತ್ತಲ್ರಿ, x equal to minus 2 x equal to minus 1 ಎರಡನ್ನು ಯೂಸ್ ಮಾಡಿದ್ರೆ ಹೆಂಗೆ ಬರುತ್ತೆ, ಯು ಕ್ಯಾನ್ ಫಾರ್ಮ್ ಇಂಟರ್ವಲ್ ಲೈಕ್ ದಿಸ್. ಕರೆಕ್ಟಾ, ಎರಡು ಸ್ಟಾಪ್ ಅದಾವೆ, ಒಂದು minus 2 ಒಂದು minus 1. So on the first interval it will be minus infinity to minus 2. Second one interval it will be from minus 2 to minus 1, and the third interval is from minus 1 to plus infinity. Okay, so there will be three intervals. Okay, there will be three intervals, first interval, second interval and third interval. So first interval na f dash of x ಒಳಗಡೆ ಹಾಕ್ರಿ. ಫಸ್ಟ್ ಇಂಟರ್ವಲ್ನ ಎಫ್ ಡ್ಯಾಶ್ ಎಕ್ಸ್ ಒಳಗಡೆ ಹಾಕಿ ಚೆಕ್ ಮಾಡಿರಿ. ಫಸ್ಟ್ ಇಂಟರ್ವಲ್ನ ಎಫ್ ಡ್ಯಾಶ್ ಆಫ್ ಎಕ್ಸ್ ಒಳಗಡೆ ಹಾಕಿ ಚೆಕ್ ಮಾಡಿದ್ರೆ, ಸೊ ಬಿಟ್ವೀನ್ minus infinity and minus 2, ಬಿಟ್ವೀನ್ minus infinity and minus 2 ಯಾವ್ದಾರ ಒಂದು ನಂಬರ್ ಹಾಕ್ರಿ. ಬಿಟ್ವೀನ್ minus infinity and minus 2 ಯಾವ್ದಾರ ಒಂದು ನಂಬರ್ ಎಕ್ಸ್ ಜಾಗದಾಗ ಹಾಕ್ರಿ, ಏನಾಗುತ್ತೆ ನೋಡ್ರಿ. ಫಾರ್ ಎಕ್ಸಾಂಪಲ್ -3 ಹಾಕಿದ್ರೆ, ಸೊ -3 ಹಾಕಿದ್ರೆ ಏನಾಗುತ್ತೆ, ನೆಗೆಟಿವ್ ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಆಗುತ್ತೆ, ಮತ್ತು ಇಂಟು -6 ದ್ಯಾಟ್ ವಿಲ್ ಬಿ ನೆಗೆಟಿವ್. ಓಕೆ, ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ನೆಗೆಟಿವ್. ಓಕೆ, ಫಾರ್ ದ ಇಂಟರ್ವಲ್ minus infinity to minus 2. ಓಕೆ, ಯಾಕಂದ್ರೆ minus 6 ಐತಿ. ಸೊ minus 6 ಅಂದರೆ ನೆಗೆಟಿವ್, x plus 2 minus 3 plus 2 ಅಂದರೆ ನೆಗೆಟಿವ್, minus 3 plus 1 ಅಂದರೆ ನೆಗೆಟಿವ್. ಸೊ ನೆಗೆಟಿವ್ ಇಂಟು ನೆಗೆಟಿವ್ ಇಂಟು ನೆಗೆಟಿವ್, 3 times ನೆಗೆಟಿವ್ ಬಂತು. ಸೊ 3 times ನೆಗೆಟಿವ್ ಬಂದರೆ ಇಟ್ ವಿಲ್ ಬಿ ಅಗೇನ್ ನೆಗೆಟಿವ್. ಸೊ ನೆಗೆಟಿವ್ ಇಂಟು ನೆಗೆಟಿವ್ ಏನು ಬಂತು, ಇಂಟು ನೆಗೆಟಿವ್ ಏನು ಬಂತು, ನೆಗೆಟಿವ್ ಬಂತು. ದೇರ್ ಫೋರ್ ಏನು ಬರೀಬೇಕು, ದೇರ್ ಫೋರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ನೆಗೆಟಿವ್. ದೇರ್ ಫೋರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ನೆಗೆಟಿವ್ ಇನ್ ದ ಇಂಟರ್ವಲ್ minus infinity, minus 2. ಹಿಂಗೆ ಬರೀಬೇಕಾ ನೀವು. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ನೆಗೆಟಿವ್ ಇನ್ ದ ಇಂಟರ್ವಲ್ minus infinity, minus 2. ದೇರ್ ಫೋರ್ the function is strictly decreasing. Therefore the function is strictly decreasing in the interval minus infinity, minus 2. ನಾ ಡೌನ್ವರ್ಡ್ ಆರೋ ಮಾರ್ಕ್ ಹಾಕಿನಿ. ಡೌನ್ವರ್ಡ್ ಆರೋ ಮಾರ್ಕ್ ಅಂದ್ರೆ ಏನು, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್.
ಆದ್ರೆ ನೀವು ಹಂಗೆ ಎಕ್ಸಾಮ್ ಒಳಗಡೆ ಆರೋ ಮಾರ್ಕ್ ಹಾಕಬಾರ್ದು. ಯು ಶುಡ್ ರೈಟ್ ಇನ್ ಅ ಸೆಂಟೆನ್ಸ್ ದ್ಯಾಟ್ ಇಟ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಬರೀಬೇಕು. ಓಕೆ, ನೆಕ್ಸ್ಟ್ ಇಂಟರ್ವಲ್ ಬರಿ -2, -1. -2, -1 ಬಂದ್ರೆ ಎಕ್ಸ್ ಜಾಗದಾಗ ಏನು ಮಾಡ್ತೀರಿ? ಎಕ್ಸ್ ಜಾಗದಾಗ -2 ಮತ್ತು -1 ನೋಡ್ರಿ ಯಾವ್ದಾರ ಒಂದು ನಂಬರ್ ಹಾಕ್ರಿ. -2 ಮತ್ತು -1 ನೋಡುವ ಯಾವ್ದಾರ ಒಂದು ನಂಬರ್ ಹಾಕಿದ್ರೆ ಏನು ಬರುತ್ತೆ ನೋಡ್ರಿ, ಯಾವ್ದು ನಂಬರ್ ಹಾಕ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ -1.5. ಸೊ -1.5 ಹಾಕಿದ್ರೆ ಏನಾಗುತ್ತೆ ನೋಡ್ರಿ, -1.5 ಹಾಕಿದ್ರೆ ಸೊ -1.5 ಹಾಕಿದ್ರೆ ಅಂತ ನೆಗೆಟಿವ್ ಇರುತ್ತೆ. ಸೊ ಎಕ್ಸ್ ಜಾಗದಾಗ -1.5 ಹಾಕಿದ್ರೆ 2 - 1.5 ಪಾಸಿಟಿವ್ ಬಂತು. ಇಲ್ಲಿ -1.5 ಹಾಕಿದ್ರೆ -1.5 + 1 ನೆಗೆಟಿವ್ ಬಂತು. ಸೊ ಅಂದ್ರೆ ಏನು ಬಂತು ನೋಡ್ರಿ, ನೆಗೆಟಿವ್ ಇಂಟು ಪಾಸಿಟಿವ್, ನೆಗೆಟಿವ್ ಇಂಟು ಪಾಸಿಟಿವ್, ನೆಗೆಟಿವ್, ನೆಗೆಟಿವ್ ಇಂಟು ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್ ಇಂಟು ಮತ್ತು ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್. ಸೊ ಅಂದ್ರೆ ಏನು ಬಂತು, ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಬರುತ್ತೆ ಮತ್ತು ಪಾಸಿಟಿವ್ನ ಬರುತ್ತೆ. ಹೌದನಿಲ್ರಿ? ಸೊ ಇದನ್ನೆಲ್ಲಾನು ವಿಚಾರ ಮಾಡಿದ್ರೆ the f' of x will be ಏನು ಬಂತ್ರಿ, f' of x is positive. So f' of x positive ಅಂದ್ರೆ ಏನು ಬರುತ್ತೆ, this will be an increasing function, this will be a strictly increasing function in the interval -2, -1. ತಿಳಿತಾ ಇದೆ? ಓಕೆ, ಸೊ ನೆಕ್ಸ್ಟ್ ಇಂಟರ್ವಲ್ is -1, next is -1, ಕರೆಕ್ಟ್ ಆಯ್ತು. ಸೊ -1, ಸೊ -1, ಏನಾಗುತ್ತೆ ನೋಡ್ರಿ, -1 ಮತ್ತು ಇನ್ಫಿನಿಟಿ ನಡುವೆ ಯಾವ್ದಾದ್ರು ನಂಬರ್ ಹಾಕ್ರಿ. ಫಾರ್ ಎಕ್ಸಾಂಪಲ್ 2 ಹಾಕ್ರಿ, ಎಕ್ಸ್ ಜಾಗದಾಗ 2 ಹಾಕ್ರಿ. ಎಕ್ಸ್ ಜಾಗದಾಗ 2 ಹಾಕಿದ್ರೆ ಏನಾಗುತ್ತೆ ನೋಡ್ರಿ, -1, ಎಕ್ಸ್ ಜಾಗದಾಗ 2 ಹಾಕ್ರಿ. -1 to ∞ ಯಾವ್ದಾದ್ರು ನಂಬರ್ ಹಾಕ್ರಿ, ನೀವು ಮನಸ್ಸಿಗೆ ಬಂದಿದ್ದ ನಂಬರ್ ಹಾಕ್ರಿ. ಎಕ್ಸ್ ಜಾಗದಾಗ 2 ಹಾಕಿದ್ರೆ 2 + 2 4, 2 + 1 3 ಅಂದ್ರೆ ಪಾಸಿಟಿವ್ ನೆಗೆಟಿವ್ ಬಂತು, ನೆಗೆಟಿವ್ ಇಂಟು ಪಾಸಿಟಿವ್ ಬಂತು. ಸೊ ಪಾಸಿಟಿವ್ ಇಂಟು ಪಾಸಿಟಿವ್ ಇಸ್ ಪಾಸಿಟಿವ್, ಪಾಸಿಟಿವ್ ಇಂಟು ನೆಗೆಟಿವ್ ಇಸ್ ನೆಗೆಟಿವ್. ಸೊ ಹಿಂಗಾಗಿ ಏನು ಬಂತು ಅಂದ್ರೆ the answer will be f' of x equal to negative. So f' of x equal to negative ಅಂದ್ರೆ ಏನು, the function is strictly decreasing in the interval -1, ಈಸಿ ಐತೆ. ಸೊ ತಿಳಿತು ಅನ್ಕೊಂಡಿನಿ. ಓಕೆ, ಸೊ ಹಂಗಾರೆ ಕ್ವಶನ್ ನಂಬರ್ 6 ಒಳಗಡೆ ಕ್ವಶನ್ ನಂಬರ್ ಸಿ ತಿಳಿತು. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಬಿ ಮೂವಿಂಗ್ ಟು ಕ್ವಶನ್ ನಂಬರ್ 6. ಅದರೊಳಗಡೆ ಯಾವುದು, ಕ್ವಶನ್ ನಂಬರ್ ಡಿ. ಓಕೆ, ಸೊ ಏನೈತಿ ನೋಡ್ರಿ, f of x equal to ಏನೈತಿ, 6 - 9x - x² ಐತಿ. ಸೊ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, -9 - 2x ಬರುತ್ತೆ. ಹೌದಾ? ಸೊ f' of x equal to -9 - 2x ಬಂತು. ಸೊ f' of x equal to ಏನು ಮಾಡ್ತೀರಿ, 0 ತೊಗೊಂತೀರಿ. f' of x equal to 0 ತೊಗೊಂಡ್ರೆ ಏನು ಬರುತ್ತೆ, 9 - 2x equal to 0 ಬರುತ್ತೆ. -9 - 2x equal to 0 ಬರುತ್ತೆ. therefore x equal to -9/2 ಬಂತು. Okay, using this interval we can form using the value of x we can form the interval as -∞ -9/2. ಒಂದನೇ ಇಂಟರ್ವಲ್. ಎರಡನೇ ಇಂಟರ್ವಲ್ ಏನು ಬರುತ್ತೆ, -9/2 to +∞. this will be the second interval. ಕರೆಕ್ಟ್ ಆಯ್ತು? ಓಕೆ, ಸೊ ಸಿಂಪಲ್ ಐತಿ. -9/2, ∞. this is the second interval. ಸೊ ಫಸ್ಟ್ ಇಂಟರ್ವಲ್ ಒಳಗಡೆ ಏನು ಮಾಡ್ತೀರಿ, ಫಸ್ಟ್ ಇಂಟರ್ವಲ್ -∞ -9/2. ಸೊ -∞ -9/2 ಏನಿತ್ತಲ್ಲ, ಇದು ಫಸ್ಟ್ ಇಂಟರ್ವಲ್. ಸೊ ಇದನ್ನ f' of x ಒಳಗಡೆ ಹಾಕ್ರಿ. -∞ ಮತ್ತು -9/2 ಇದ್ರೊಳಗಡೆ ಯಾವ್ದಾರ ಒಂದು ನಂಬರ್ f' of x ಒಳಗಡೆ ಹಾಕ್ರಿ. f' of x ಇಲ್ಲಿ ನೋಡ್ರಿ, f' of x. ಸೊ ಯಾವ್ದಾರ ಒಂದು ನಂಬರ್ x ಜಾಗದಾಗ -∞ to -9/2. -9/2 ಅಂದ್ರೆ ಎಷ್ಟು ಬರುತ್ತೆ, -4.5. ಸೊ -∞ ಮತ್ತು -4.5 ನಡುವೆ ಯಾವ್ದಾರ ಒಂದು ನಂಬರ್ ಹಾಕ್ರಿ. ಫಾರ್ ಎಕ್ಸಾಂಪಲ್ -5 ಹಾಕ್ರಿ. -5 ಹಾಕಿದ್ರೆ ಹಿಂಗೆ ಬರುತ್ತೆ ನೋಡ್ರಿ, -5 ಹಾಕಿದ್ರೆ -2 ಇಂಟು ಎಕ್ಸ್ ಜಾಗದಾಗ -5 ಹಾಕಿದ್ರೆ -2 ಇಂಟು -5 +10. ಸೊ 10 - 9 1 ಬಂತಂದ್ರೆ ಆನ್ಸರ್ ಏನು ಬರತೈತಿ, ಪಾಸಿಟಿವ್ ಬರತೈತಿ. therefore f' of x is positive. ಅಥವಾ f' of x is greater than 0 ಅಂತೂ ಬರೀಬಹುದು. f' of x is positive or f' of x is greater than 0. okay, therefore the function is strictly increasing in the interval -∞, -9/2. ತಿಳಿತಾ ಇದೆ? ಓಕೆ, ಇನ್ನೊಂದು ಇಂಟರ್ವಲ್ ಐತಿ. ಇನ್ನೊಂದು ಇಂಟರ್ವಲ್ is -9/2 to -∞. -9/2 to ∞. -9/2 to ∞. -9/2 ಅಂದ್ರೆ -4.5. ಸೊ -4.5 ಗಿಂತ ಜಾಸ್ತಿ, ಇನ್ಫಿನಿಟಿಗಿಂತ ಕಡಿಮೆ. -4.5 ಗಿಂತ ಜಾಸ್ತಿ, ಇನ್ಫಿನಿಟಿಗಿಂತ ಕಡಿಮೆ. ಯಾವ್ದಾರ ನಂಬರ್ ಹೇಳ್ರಿ, ಬೇಕಾದ ನಂಬರ್ ಹೇಳ್ರಿ. +5 ತೊಗೊಂಡ್ಬಿಡ್ರಿ. ಓಕೆ, +5 ತೊಗೊಂಡ್ರೆ ನೋಡ್ರಿ, +5 2s
minus 10 minus 10 minus 9 ಬಂತು minus 19 ಬಂತು therefore f dash of x ಇದು ನೆಗೆಟಿವ್ ಬಂತು therefore f dash of x equal to negative therefore f dash of x equal to negative ಅಥವಾ f dash of x is less than 0 okay f dash of x is less than 0 therefore function is decreasing in the interval ಏನೈತೆ ನೋಡ್ರಿ ಇದು ಇಂಟರ್ವಲ್ -9/2 to infinity ತಿಳಿತಾ ಇದು ಈಸಿ ಅನ್ಕೊಂಡಿನಿ ಓಕೆ ಸೊ ಒಂದು ಕಡೆ ಇನ್ಕ್ರೀಸಿಂಗ್ ಬಂತು ಇನ್ನೊಂದು ಕಡೆ ಏನು ಬಂತು ಡಿಕ್ರೀಸಿಂಗ್ ಬಂತು okay so next we will be moving on to the next topic next question so next question number 8 ನೋಡೋಣ ಈಗ so question number 6 ಒಳಗಡೆ sub question e so sub question e ಐತೆ ನೋಡೋಣ ಈಗ so simple ಐತೆ ನೋಡೋಣ f of x equal to x plus 1 whole cube into x minus 3 whole cube okay x plus 1 whole cube into x minus 3 whole cube okay so next first ಏನು ಮಾಡ್ತೀರಿ first step you should find f dash of x ಕಂಡುಹಿಡಿಯಬೇಕು ಏನು ಮಾಡ್ತೀರಿ ಇದು u ಇದನ್ನ v ಅನ್ಕೋರಿ u ಮತ್ತು v ಅಂದ್ರೆ ಏನು ಮಾಡ್ತೀರಿ u dash v dash v ಮಾಡ್ತೀರಾ u dash v minus u dash v plus v dash u into ಇರೋ ಹಚ್ಚಿರಿ x plus 1 whole cube ಮಾಡಿದ್ರೆ ಏನು ಬರುತ್ತೆ x plus 1 whole cube ಮಾಡಿದ್ರೆ 3 into x plus 1 whole square into x ಡಿಫರೆನ್ಷಿಯೇಟ್ ಮಾಡಿದ್ರೆ 1 next x minus 3 whole cube ಹಂಗೆ ಇಡ್ರಿ ನೆಕ್ಸ್ಟ್ ಪ್ಲಸ್ v dash ಅಂದ್ರೆ ಏನು ಮಾಡ್ತೀರಿ x minus 3 whole cube ಡಿಫರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ 3 into x minus 3 whole square so 3 into x minus 3 whole square into u ಅಂದ್ರೆ ಏನು ಬರುತ್ತೆ into u ಅಂದ್ರೆ x plus 1 whole cube ಹಂಗೆ ಬರುತ್ತೆ ತಿಳಿತಾ ಇದು ಸೊ ಏನೇನು ಕಾಮನ್ ಐತಿ ಕಾಮನ್ ಟರ್ಮ್ ತಗೊಂಡ್ಬಿಡ್ರಿ ಸೊ ಕಾಮನ್ ಇದೆ ಟರ್ಮ್ಸ್ ತಗೊಂಡ್ಬಿಡ್ರಿ ಸೊ ಕಾಮನ್ ಇದೆ ಟರ್ಮ್ಸ್ ತಗೊಂಡ್ರೆ ಏನು ಬರುತ್ತೆ ನೋಡ್ರಿ ಸೊ ವಾಟ್ ವಿಲ್ ಬಿ ಗೆಟಿಂಗ್ ಈಸ್ 3x plus 1 whole square ಕಾಮನ್ ಐತಿ ಸೊ 3x plus 1 whole square ಕಾಮನ್ ಐತಿ ಮತ್ತೇನೈತಿ x minus 3 whole square ಕಾಮನ್ ಸೊ ಇದನ್ನು ತಗೊಂಡ್ಬಿಟ್ರೆ ವಾಟ್ ವಿಲ್ ಬಿ ಲೆಫ್ಟ್ ವಿತ್ ಇಟ್ ಈಸ್ ಏನ್ರಿ ಏನು ಬಂತಂತಂದ್ರೆ ಯು ವಿಲ್ ಬಿ ಗೆಟಿಂಗ್ ಈಸ್ x plus 1 plus x minus 3 ಬಂತು ಕಾಮನ್ ತಗೊಂಡ್ರೆ x plus 1 plus x minus 3 ಬಂತು ಓಕೆ ಸೊ ತೊಗೊಂಡ್ರೆ ಏನು ಬರುತ್ತೆ ನೋಡ್ರಿ 3 into x plus 1 whole square into x minus 3 whole square so x plus 1 x minus 3 x plus 1 plus x minus 3 okay ಅವಾಗ ಏನಾಗುತ್ತೆ ನೋಡ್ರಿ x plus 1 plus x minus 3 ಏನಾಯ್ತು ಓಕೆ ಪ್ಲಸ್ x plus x ಏನಾಗುತ್ತೆ 2x ಆಗುತ್ತೆ x plus x ಏನಾಗುತ್ತೆ ರೀ 2x ಆಗುತ್ತೆ ಹೌದಾ x plus x is 2x minus 3 plus 1 is minus 1 so ಏನು ಬಂದ್ರೆ ಅದು 2x minus 1 ಬಂತು ಓಕೆ ಸೊ x plus 1 ಕಾಮನ್ ಬಂದಿರುತ್ತೆ ಅಲ್ಲಿ ಏನು ಬಂದಿರುತ್ತೆ x minus 3 ಕಾಮನ್ ಬಂದಿರುತ್ತೆ ಸೊ x plus 1 plus of x minus 3 ಕರೆಕ್ಟ್ ಸೊ 2x minus 1 ಬಂತು ಓಕೆ ಈಗ ದಿಸ್ ಈಸ್ ಎಂಟ್ರಿ f dash of x ಬಂದಿರೋದೇನಿದು f dash of x ಬಂತು ಓಕೆ ಬಂದಿರೋದೇನಿದು f dash of x ಓಕೆ ಈಗ 3 into x plus 1 whole square into x minus 3 whole square into 2x minus 1 ಐತಿ into 2x minus 2 ಬರುತ್ತಿದ್ದು into 2x minus 2 ಬಂತು therefore f dash of x equal to 3 into x plus 1 whole square into 3 into x plus 1 whole square into x minus 3 whole square into 2x minus 2 ಐತಿ 2x minus 2 ಒಳಗಡೆ 2 ಕಾಮನ್ ತೆಗಿರಿ 2x minus 2 ಒಳಗಡೆ 2 ಕಾಮನ್ ತೆಗೆದ್ರೆ ಬರುತ್ತೆ x minus 1 ಬರುತ್ತೆ 2x minus 2 ಒಳಗಡೆ 2 ಕಾಮನ್ ತೆಗೆದ್ರೆ ಬರುತ್ತೆ x minus 1 ಬರುತ್ತೆ 2 ಹೊರಗಡೆ ಬಂತು ಸೊ ಆ 2 ಹೊರಗಡೆ ಬಂದಿದ್ದನ್ನ ಮಲ್ಟಿಪ್ಲೈ ಮಾಡ್ಬಿಡ್ರಿ ಸೊ ಇಲ್ಲಿ ಏನು 2 ಹೊರಗಡೆ ಬಂದಿತ್ತಲ್ಲ 2 ಹೊರಗಡೆ ಬಂದಿದ್ದನ್ನ ಈ 3 ಜೊತೆ ಮಲ್ಟಿಪ್ಲೈ ಮಾಡ್ರಿ 2 ಹೊರಗಡೆ ಬಂದಿದ್ದನ್ನ 3 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಸೊ 2 ಹೊರಗಡೆ ಬಂದಿದ್ದನ್ನ 3 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ವಾಟ್ ಯು ವಿಲ್ ಬಿ ಗೆಟಿಂಗ್ ಈಸ್ 3 2 6 ಸೊ ಅದ್ರ ಮೇಲೆ ಏನು ಬರ್ಬಿಡ್ತೀನಿ ಡೈರೆಕ್ಟ್ ಆಗಿ ಬರ್ತೀನಿ ನೋಡ್ರಿ ಇಲ್ಲಿ 6 ಅಂತ ಬರ್ತೀನಿ ಸೊ ಇದೇನು 2 ಐತಲ್ಲ ಸೊ 2 ನ 3 ಜೊತೆ ಮಲ್ಟಿಪ್ಲೈ ಮಾಡಿದೆ ಅವಾಗ ಏನು ಬಂತು ಆನ್ಸರ್ 6 ಬಂತು ಓಕೆ 2x minus 2 ಇತ್ತು 2x minus 2 ಇತ್ತು 2x minus 2 ಒಳಗಡೆ 2 ಕಾಮನ್ ತೆಗೆದ್ವಿ x minus 1 ಹಂಗೆ ಉಳಿತು ಅದೇನು 2 ಕಾಮನ್ ತೆಗೆದಿದ್ವಿ ಆ 2 ನ ಹೊರಗಡೆ 3 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಬಂತು 6 ಬಂತು ತಿಳಿತಾ ಇದು ಓಕೆ ಸೊ ಏನು ಬಂತು 6 into x plus 1 whole square
into x minus 3 whole square into x minus 1 ಬಂತು. ದಿಸ್ ಈಸ್ ಎಂಟ್ರಿ ಎಫ್ ಡ್ಯಾಶ್ ಆಫ್ ಎಕ್ಸ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂತು. ಇದಕ್ಕೊಂದು ಬೇಕಂತ ಬಾಕ್ಸ್ ಹಾಕೋರಿ, ಆಮೇಲೆ ಯೂಸ್ ಆಗುತ್ತೆ. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಕಂಡಿಬೇಕಾದ್ರೆ ಯೂಸ್ ಆಗುತ್ತೆ, ಹೌದನ್ನ ಹೇಳ್ರಿ. ಓಕೆ, ಸೊ ಆನ್ಸರು 6 into x plus 1 whole square, 6 into x plus 1 whole square into x minus 3 whole square into x minus 1. ಓಕೆ, ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂತು ಇಷ್ಟು. ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂತು. ನೆಕ್ಸ್ಟ್ ಏನು ಹೇಳ್ರಿ ಕೆಲಸ? ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ತೊಗೊಂಡು ವ್ಯಾಲ್ಯೂಸ್ ಎಲ್ಲ ಕಂಡಿಡ್ತೀರಿ, ಹೌದನಿಲ್ರಿ? ಸೊ ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ತೊಗೊರಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ತೊಗೊಂಡ್ರೆ ಏನಾಗುತ್ತೆ ನೋಡ್ರಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ತೊಗೊಂಡ್ರೆ 6 into x plus 1 whole square into x minus 3 whole square into x minus 1 equal to 0 ತಗೋಬೇಕು. into x minus 1 equal to 0 ತಗೋರಿ. ತೊಗೊಂಡ್ರೆ x ವ್ಯಾಲ್ಯೂಸ್ ಏನೇ ಬರುತ್ತೆ ನೋಡ್ರಿ, x can get the value minus 1, x can be equal to plus 3 and x can be equal to 1. so x minus 1 equal to 0 ತೊಗೊಂಡ್ರೆ x minus 1 equal to 0 ನ ತೊಗೊಂಡ್ರೆ x equal to 1 ಬರುತ್ತೆ. x minus 3 whole square equal to 0 ತೊಗೊಂಡ್ರೆ x equal to 3 ಬರುತ್ತೆ. in x plus 1 whole square equal to 0 ತೊಗೊಂಡ್ರೆ x will be equal to ಬರುತ್ತೆ minus 1 ಬರುತ್ತೆ. ತಿಳಿತಾ? ಸೊ ಹಂಗಾರೆ x can take values ಏನೇನ್ರಿ, x can take values minus 1, x can take values plus 3, x can take values plus 1. ತಿಳಿತಾ ಇದು? ಯೂಸಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್. ನೆಕ್ಸ್ಟ್ ಇಂಟರ್ವಲ್ಸ್ ಫಾರ್ಮ್ ಮಾಡ್ತೀರಾ ಈಗ. ಸೊ ಯೂಸಿಂಗ್ ದಿಸ್ ಫಾರ್ಮ್ ದ ಇಂಟರ್ವಲ್ಸ್. ಆ್ಯಕ್ಚುಲಿ ಒಂದೇ ಇಂಟರ್ವಲ್ ಯಾವ ತೊಗೋಬೇಕು ನಾವು, ರಿಯಲ್ ನಂಬರ್ಸ್ನ ಇಂಟರ್ವಲ್ ಯಾವುದು, ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ. ಸೊ ಈ ಇಂಟರ್ವಲ್ ಯೂಸ್ ಮಾಡಿ ನಾವು ಡಿವೈಡ್ ಮಾಡ್ತೀವಿ. ಸೊ ಸ್ಟಾರ್ಟ್ ಡಿವೈಡಿಂಗ್. ಸೊ ಮೈನಸ್ ಫಸ್ಟ್ ಇಂಟರ್ವಲ್ ಏನು ಬರುತ್ತೆ ನೋಡ್ರಿ, ಫಸ್ಟ್ ಟೋಟಲಿ ಎಷ್ಟು ಇಂಟರ್ವಲ್ಸ್ ಬರ್ತಾವೆ ನೋಡ್ರಿ. ಫಸ್ಟ್ ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಮೈನಸ್ 1. ನೆಕ್ಸ್ಟ್ ಇಂಟರ್ವಲ್ ಏನು ಬರುತ್ತೆ ನೋಡ್ರಿ, ಮೈನಸ್ 1 to 1. ನೆಕ್ಸ್ಟ್ ಇಂಟರ್ವಲ್ ಏನು ಬರುತ್ತೆ, 1 to 3. ನೆಕ್ಸ್ಟ್ ಇಂಟರ್ವಲ್ ಏನು ಬರುತ್ತೆ, 3 to ಇನ್ಫಿನಿಟಿ. ದೇರ್ ವಿಲ್ ಬಿ ಟೋಟಲಿ ಅರೌಂಡ್ 4 ಇಂಟರ್ವಲ್ಸ್ ಬರ್ತಾವೆ. ಓಕೆ, ಟೋಟಲಿ ಎಷ್ಟು ಬಂತು, 4 ಇಂಟರ್ವಲ್ಸ್ ಬಂತು. 1 2 3 4. ಸೊ ಫಸ್ಟ್ ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಮೈನಸ್ 1. ಸೊ ಮೈನಸ್ ಇನ್ಫಿನಿಟಿ ಮೈನಸ್ 1 ಇದನ್ನ ಎಫ್ ಡ್ಯಾಶ್ ಆಫ್ ಎಕ್ಸ್ ಒಳಗಡೆ ಹಾಕಿ ಚೆಕ್ ಮಾಡ್ರಿ. ಇನ್ಕ್ರೀಸಿಂಗ್ ಬರುತ್ತೆ ಡಿಕ್ರೀಸಿಂಗ್ ಬರುತ್ತೆ. ಮೈನಸ್ ಇನ್ಫಿನಿಟಿ ಮೈನಸ್ 1 ಎಫ್ ಡ್ಯಾಶ್ ಆಫ್ ಎಕ್ಸ್ ಒಳಗಡೆ ಹಾಕ್ರಿ. ಹಾಕಿದ್ರೆ ಏನು ಬರುತ್ತೆ ನೋಡ್ರಿ, ಎಕ್ಸ್ ಜಾಗದಾಗ ಮೈನಸ್ ಇನ್ಫಿನಿಟಿ ಮತ್ತು ಮೈನಸ್ 1 ಇದರ ಎರಡರ ನಡುವೆ ಯಾವುದರ ಒಂದು ನಂಬರ್ನ ಎಕ್ಸ್ ಜಾಗದಾಗ ಹಾಕ್ರಿ. ಮೈನಸ್ ಇನ್ಫಿನಿಟಿ ಮತ್ತು ಮೈನಸ್ 1 ಇವೆರಡರ ನಡುವೆ ಯಾವುದರ ಒಂದು ನಂಬರ್ನ ಎಕ್ಸ್ ಜಾಗದಾಗ ಹಾಕ್ರಿ. ಹಾಕಿದ್ರೆ ಏನು ಬರುತ್ತೆ ನೋಡ್ರಿ, ಫಾರ್ ಎಕ್ಸಾಂಪಲ್ ಮೈನಸ್ 2 ಹಾಕ್ರಿ. ಎಕ್ಸ್ ಜಾಗದಾಗ ಮೈನಸ್ 2 ಹಾಕಿದ್ರೆ ಏನಾಗುತ್ತೆ, ಸೊ ಎಕ್ಸ್ ಜಾಗದಾಗ ಮೈನಸ್ 2 ಹಾಕಿದ್ರೆ ಇದು ಅಂತೂ ಸ್ಕ್ವೇರ್ ಐತಿ. ಸೊ ಸ್ಕ್ವೇರ್ ಇದ್ರೆ ಗ್ಯಾರಂಟಿ ಪಾಸಿಟಿವ್ನ ಬರುತ್ತೆ. ಸೊ ಸ್ಕ್ವೇರ್ ಐತಿ ಪಾಸಿಟಿವ್ ಬರುತ್ತೆ, ಇದು ಸ್ಕ್ವೇರ್ ಐತಿ ಪಾಸಿಟಿವ್ನ ಬರುತ್ತೆ. ಸೊ ಇಲ್ಲಿ ಮೈನಸ್ 2 ಹಾಕ್ತೀರಿ. ಮೈನಸ್ 2 ಮೈನಸ್ 1 ಏನು ಬಂತು, ಮೈನಸ್ 3 ಬಂತು. ಎಕ್ಸ್ ಜಾಗದಾಗ ಮೈನಸ್ 2 ಹಾಕಿದ್ರೆ ಮೈನಸ್ 2 ಮೈನಸ್ 1 ಏನು ಬಂತು, ಮೈನಸ್ 3 ಬಂತು. ಸೊ ಅಂದ್ರೆ ಏನು ಬರುತ್ತೆ, ಪಾಸಿಟಿವ್ ಇಂಟು ನೆಗೆಟಿವ್. ಸೊ ಪಾಸಿಟಿವ್ ಇಂಟು ನೆಗೆಟಿವ್ ಅಂದರೆ ಇಟ್ ವಿಲ್ ಬಿ ಏನ್ರಿ, ಪಾಸಿಟಿವ್ ಇಂಟು ನೆಗೆಟಿವ್ ಅಂದರೆ ಇಟ್ ವಿಲ್ ಬಿ ನೆಗೆಟಿವ್. ಸೊ ದೇರ್ ಫೋರ್ ಫಸ್ಟ್ ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಮೈನಸ್ 1 ನೋಡಿ ಏನು ಬರುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ it will be less than 0 ಅಥವಾ it will be negative. so the function is strictly decreasing in the interval minus infinity minus 1. ತಿಳಿತಾ? ಸೊ ನೆಕ್ಸ್ಟ್ ಇಂಟರ್ವಲ್ ಏನೈತೆ ನೋಡ್ರಿ, ನೆಕ್ಸ್ಟ್ ಇಂಟರ್ವಲ್ ಇಟ್ ಈಸ್ ಮೈನಸ್ 1, 1. ನೆಕ್ಸ್ಟ್ ಇಂಟರ್ವಲ್ ಇಟ್ ಈಸ್ ಮೈನಸ್ 1, 1. ಸೊ ಮೈನಸ್ 1, 1 ಹಾಕ್ರಿ. ಮೈನಸ್ 1, 1 ಒಳಗಡೆ ಯಾವ್ದಾರ ನಂಬರ್ ಹಾಕ್ರಿ. ಮೈನಸ್ 1 ಮತ್ತು 1 ನಡುವೆ ಯಾವ್ದಾರ ನಂಬರ್, ಫಾರ್ ಎಕ್ಸಾಂಪಲ್ 0 ತಗೋರಿ. ಸೊ 0 ತೊಗೊಂಡ್ರೆ ಫಸ್ಟ್ ಬ್ರಾಕೆಟ್ ಒಳಗಡೆ ಹಾಕಿದ್ರಿ ಸ್ಕ್ವೇರ್ ಐತಿ ಪಾಸಿಟಿವ್ನ ಬರುತ್ತೆ. ಸೆಕೆಂಡ್ ಬ್ರಾಕೆಟ್ ಹಾಕ್ತೀರಿ ಸ್ಕ್ವೇರ್ ಐತಿ, ಅದು ಪಾಸಿಟಿವ್ನ ಬರುತ್ತೆ. ಥರ್ಡ್ ಬ್ರಾಕೆಟ್ ಒಳಗಡೆ ಎಕ್ಸ್ ಮೈನಸ್ 1 ಐತಿ. ಎಕ್ಸ್ ಮೈನಸ್ 1 ಅಂದ್ರೆ ಏನು, 0 ಮೈನಸ್ 1 ನೆಗೆಟಿವ್ನ ಬಂತು. ಸೊ 0 ಮೈನಸ್ 1 ಅಂದ್ರೆ ನೆಗೆಟಿವ್ನ ಬಂತು. ದೇರ್ ಫೋರ್ ಅಗೇನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ನೆಗೆಟಿವ್. Again f dash of x is negative, that is less than 0. Therefore the function is strictly decreasing in the interval minus 1, 1. ನೀವು arrow mark ಹಾಕಬಾರ್ದು, ನೀವು ರಿಟರ್ನ್ ಫಾರ್ಮ್ಯಾಟ್ ಕರೆಕ್ಟಾಗಿ ಸೆಂಟೆನ್ಸ್ ಯೂಸ್ ಮಾಡಿ ಬರೀಬೇಕು. therefore the function is strictly decreasing ಅಂತ ತಿಳಿತಾ ಇದು. ಓಕೆ, ಸೊ ಇದು ಮಾಡಿದ್ರಿ. ಇನ್ನು 1, 3 ಒಳಗಡೆ ಥರ್ಡ್ ಇಂಟರ್ವಲ್ 1, 3. ಸೊ 1, 3 ಒಳಗಡೆ ಸೊ 1 ಮತ್ತು 3 ಇದ್ರ ನಡುವೆ ಯಾವ್ದಾರ ನಂಬರ್ ಹೇಳ್ರಿ, ಯಾವ್ದಾರ ನಂಬರ್ ತೋರಿ. 1 ಮತ್ತು 3 ನಡುವೆ ಯಾವ್ದಾರ ನಂಬರ್ ತೋರಿ, 2 ತೋರಿ. 2 ತೊಗೊಂಡ್ರೆ ಸೊ ಎಕ್ಸ್ ಜಾಗದಾಗ 2 ಹಾಕ್ರಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಒಳಗಡೆ ಎಕ್ಸ್ ಜಾಗದಾಗ 2 ಹಾಕ್ರಿ. ಹಾಕಿದ್ರೆ ಬರುತ್ತೆ ನೋಡ್ರಿ, ಒಂದೇದು ಬ್ರಾಕೆಟ್ ಸ್ಕ್ವೇರ್ ಐತಿ, ಸ್ಕ್ವೇರ್ ಇದ್ರೆ ಪಾಸಿಟಿವ್ ಬರುತ್ತೆ. ಎರಡನೇ ಬ್ರಾಕೆಟ್ ಸ್ಕ್ವೇರ್ ಐತಿ, ಪಾಸಿಟಿವ್ ಬರುತ್ತೆ. ಮೂರನೇ ಬ್ರಾಕೆಟ್ ಏನೈತೆ ನೋಡ್ರಿ, ಎಕ್ಸ್ ಮೈನಸ್ 1 ಐತಿ. ಎಕ್ಸ್ ಜಾಗದಾಗ 2 ಹಾಕ್ರಿ. ಎಕ್ಸ್ ಜಾಗದಾಗ 2 ಹಾಕಿದ್ರೆ 2 ಮೈನಸ್ 1. ಸೊ ಅಂದ್ರೆ ಏನು ಬಂತು, ಪಾಸಿಟಿವ್ ಬಂತು. ಸೊ ಅಂದ್ರೆ ಮೂರನೇ ಕೇಸ್ ಹೆಂಗೆ ಬಂತು, ಪಾಸಿಟಿವ್ ಇಂಟು ಪಾಸಿಟಿವ್ ಬಂತು. ಪಾಸಿಟಿವ್ ಇಂಟು ಪಾಸಿಟಿವ್ ಅಂದ್ರೆ ಏನು ಬರುತ್ತೆ, ಸೊ ಪಾಸಿಟಿವ್ ಇಂಟು ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ಪಾಸಿಟಿವ್ ಅಥವಾ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ದ 0. therefore the function is strictly increasing. ಪಾಸಿಟಿವ್ ಬಂತಾನೆ ಇಲ್ರಿ, ಪಾಸಿಟಿವ್ ಬಂದ್ರೆ ಏನು, therefore the function is strictly increasing. ಅಪ್ವರ್ಡ್ ಆರೋ ಮಾರ್ಕ್ ಹಾಕಾಗತ್ತೀನಿ, ಲಕ್ಷ ಕೊಡ್ರಿ. therefore the function is strictly increasing in the interval. therefore the function is strictly increasing in the interval
1, 3 ತಿಳಿತಾ. ಸೊ ನೆಕ್ಸ್ಟ್ ಲಾಸ್ಟ್ ಇಂಟರ್ವಲ್ ಯಾವುದು 3, ಇನ್ಫಿನಿಟಿ. ಲಾಸ್ಟ್ ಇಂಟರ್ವಲ್ ಏನ್ರಿ 3, ಇನ್ಫಿನಿಟಿ. 3, ಇನ್ಫಿನಿಟಿ. ಸೊ 3, ಇನ್ಫಿನಿಟಿ ಒಳಗಡೆ ಯಾವ್ದಾರ ನಂಬರ್ ಫಸ್ಟ್ ಬ್ರಾಕೆಟ್ ಒಳಗಡೆ ಹಾಕ್ರಿ. 3, ಇನ್ಫಿನಿಟಿ. ಸೊ 3, ಇನ್ಫಿನಿಟಿ ಒಳಗಡೆ ಯಾವ್ದಾರ ನಂಬರ್ ಫಸ್ಟ್ ಬ್ರಾಕೆಟ್ ಒಳಗೆ ಹಾಕಿದ್ರು ಹಾಂ, ಒಂದೇದು ಸ್ಕ್ವೇರ್ ಐತಿ, ಆಬ್ವಿಯಸ್ಲಿ ಪಾಸಿಟಿವ್ ಬರುತ್ತೆ. ಎರಡನೇ ಬ್ರಾಕೆಟ್ ಸ್ಕ್ವೇರ್ ಐತಿ, ಆಬ್ವಿಯಸ್ಲಿ ಪಾಸಿಟಿವ್ ಬರುತ್ತೆ. ನೆಕ್ಸ್ಟ್ ಮೂರನೇ ಬ್ರಾಕೆಟ್ ಒಳಗಡೆ ಎಕ್ಸ್ ಜಾಗದಾಗ 3, ಇನ್ಫಿನಿಟಿ ಒಳಗಡೆ ಯಾವ್ದ್ರ ವ್ಯಾಲ್ಯೂ ಹಾಕಿ. ಫಾರ್ ಎಕ್ಸಾಂಪಲ್ 4 ಹಾಕಿ. 4 ಹಾಕಿದ್ರೆ ಬರುತ್ತೆ 4 - 1. 4 ಹಾಕಿದ್ರೆ ಎಕ್ಸ್ ಜಾಗದಾಗ 4 ಹಾಕಿದ್ರೆ 4 - 1 3 ಬಂತು. ಸೊ 3 ಇಸ್ ಪಾಸಿಟಿವ್. ಅದಕ್ಕೆ ಹೆಂಗೆ ಬಂತು? ಪಾಸಿಟಿವ್ ಇಂಟು ಪಾಸಿಟಿವ್ ಬಂತು. ಸೊ ಪಾಸಿಟಿವ್ ಇಂಟು ಪಾಸಿಟಿವ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ಗ್ರೇಟರ್ ದ್ಯಾನ್ 0 in the interval 3, infinity. Therefore the function is strictly increasing in the interval 3, infinity ಅಂತ ಬರೀಬೇಕು. ತಿಳಿತಾ ಇದು? This is question number entry 6. Question number 6 ಒಳಗಡೆ ಲಾಸ್ಟ್ ಸಬ್ ಕ್ವಶನ್ ಯಾವುದು? ಕ್ವಶನ್ ಇ. ಓಕೆ, ಸೊ ಇದು ತಿಳಿದು ಅನ್ಕೊಂಡಿನಿ. ನೆಕ್ಸ್ಟ್ ವಿಲ್ ಬಿ ಮೂವಿಂಗ್ ಆನ್ ಟು ಕ್ವಶನ್ ನಂಬರ್ 7. So question number 7 ಏನೈತೆ ನೋಡ್ರಿ. Question number 7 they have given it as y equal to log of 1 plus x minus 2x upon 1 plus x square minus 2x upon 1 plus x square ಅಲ್ಲ, minus 2x upon 2 plus x where x is greater than -1 is an increasing function of x throughout its domain. ಏನು ಕೊಟ್ಟರೆ ಇಷ್ಟು ಕೊಟ್ಟು ಕ್ವಶನ್ ಇಷ್ಟು ಕೊಟ್ಟು ಏನಾರ ಮುಂದೆ ಈಸ್ ಆನ್ ಇನ್ಕ್ರೀಸಿಂಗ್ ಫಂಕ್ಷನ್ ಆಫ್ ಎಕ್ಸ್ ಥ್ರೂಔಟ್ ಇಟ್ಸ್ ಡೊಮೇನ್. ಈಸ್ ಆನ್ ಇನ್ಕ್ರೀಸಿಂಗ್ ಫಂಕ್ಷನ್ ಆಫ್ ಎಕ್ಸ್ ಥ್ರೂಔಟ್ ಇಟ್ಸ್ ಡೊಮೇನ್ ಅಂತ ಹೇಳ್ಯಾರ. ಥ್ರೂಔಟ್ ಇಟ್ಸ್ ಡೊಮೇನ್ ಈಸ್ ಆನ್ ಇನ್ಕ್ರೀಸಿಂಗ್ ಫಂಕ್ಷನ್ ಆಫ್ ಎಕ್ಸ್ ಥ್ರೂಔಟ್ ಇಟ್ಸ್ ಡೊಮೇನ್ ಅಂತ ಹೇಳ್ಯಾರ. ಓಕೆ, ಸೊ ಇದನ್ನು ಸ್ವಲ್ಪ ಟ್ರೈ ಮಾಡಿರಿ. ಓಕೆ, ಸೊ ಹೆಂಗೆ ಮಾಡಬೇಕು? ಸಿಂಪಲ್ಲು. ಮೊದಲು ಇದನ್ನು y ಕೊಟ್ಟರೆ dy ಬೈ ಡಿ ಎಕ್ಸ್ ಕಂಡಿಡ್ತೀರಾ. ಸೊ y ಕೊಟ್ಟರೆ dy ಬೈ ಡಿ ಎಕ್ಸ್ ಕಂಡಿಡ್ತೀವಿ ಅಥವಾ ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡಿಡ್ತೀವಿ. y ಅಂದರೆ ಎಫ್ ಆಫ್ ಎಕ್ಸ್ ಇದ್ದಂಗೆ. ಸೊ y ಅಂದರೆ ಎಫ್ ಆಫ್ ಎಕ್ಸ್ ಇದ್ದಂಗೆ ಫೈಂಡ್ ಏನ್ರಿ ಎಫ್ ಡ್ಯಾಶ್ ಆಫ್ ಎಕ್ಸ್. y ಅಂದರೆ ಎಫ್ ಆಫ್ ಎಕ್ಸ್ ಇದ್ದಂಗೆ ಫೈಂಡ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಏನು ಬಂತು? dy ಬೈ ಡಿ ಎಕ್ಸ್ ಬಂತು. ಸೊ ಲಾಗ್ ಆಫ್ ಸಮಥಿಂಗ್ ಅಂದ್ರೆ ಏನು ಬರ್ತು ನೋಡ್ರಿ. ಲಾಗ್ ಆಫ್ ಸಮಥಿಂಗ್ ಅಂದ್ರೆ ಏನು ಬರ್ತೀರಿ? 1/1 ಪ್ಲಸ್ ಎಕ್ಸ್. ಲಾಗ್ ಆಫ್ ಸಮಥಿಂಗ್ ಅಂದ್ರೆ ಏನು ಬಂತು? 1/1 ಪ್ಲಸ್ ಎಕ್ಸ್ ಬಂತು. ಓಕೆ, 1/1 plus x ಬಂತು. minus 2x upon 2x plus x ಇತ್ತು. ವೇರ್ x ಗ್ರೇಟರ್ ದೆನ್ ಐತಿ -1 ಐತಿ. minus 2x upon 2 plus x. ಸೊ minus 2x upon 2 plus x ನ ಡಿಫರೆನ್ಷಿಯೇಟ್ ಮಾಡೋಕೆ ಏನು ಮಾಡ್ತೀರಿ? u by ರೂಲ್ ಅಪ್ಲೈ ಮಾಡ್ತೀರಿ. ಸೊ 2x upon 2 plus x ನ ಡಿಫರೆನ್ಷಿಯೇಟ್ ಮಾಡೋಕೆ u by u ಅಪ್ಲೈ ಮಾಡ್ತೀರಿ. ಯಾಕಂದ್ರೆ ಮ್ಯಾಲ್ನೂ ಫಂಕ್ಷನ್ ಐತಿ, ಕೆಳಗಡೆ ಫಂಕ್ಷನ್ ಐತಿ. ಸೊ u by u ಅಪ್ಲೈ ಮಾಡಿದ್ರೆ ಏನು ಬರುತ್ತೆ? u ಡ್ಯಾಶ್ ಇಂಟು v ಅಂದ್ರೆ ಏನು ಬರುತ್ತೆ? 2 plus x ಮೈನಸ್ u ಡ್ಯಾಶ್ v ಆಯ್ತು. ನೆಕ್ಸ್ಟ್ ಮೈನಸ್ v ಡ್ಯಾಶ್ u v ಡ್ಯಾಶ್ ಅಂದ್ರೆ ಏನು ಬರುತ್ತೆ? ಮೈನಸ್ ಆಫ್ 2 plus x ಡಿಫರೆನ್ಷಿಯೇಟ್ ಮಾಡಿದ್ರೆ 2 ಬರುತ್ತೆ. ಓಕೆ, ಇಂಟು v ಅಂದ್ರೆ ಏನು ಬಂತು ನೋಡ್ರಿ. v ಅಂದರೆ ಯು ವಿಲ್ ಗೆಟ್ ಇಂಟು x. ಸೊ ಹೋಲ್ ಡಿವೈಡೆಡ್ ಬೈ v ಸ್ಕ್ವೇರ್ ಅಂದ್ರೆ ಏನು ಬರುತ್ತೆ? 2 plus x ಹೋಲ್ ಸ್ಕ್ವೇರ್ ಬಂತು. ತಿಳಿತಾ ಇದಾ? ಸೊ ಇದನ್ನು ಸ್ವಲ್ಪ ಏನು ಮಾಡ್ಕೊಂತೀರಿ? ಯು ವಿಲ್ ಬಿ ಸಿಂಪ್ಲಿಫೈಯಿಂಗ್ ದಿಸ್. ಸೊ ಇದನ್ನು ಸಿಂಪ್ಲಿಫೈ ಆದ್ಮೇಲೆ ಏನು ಬರುತ್ತೆ ಅಂದ್ರೆ ಇಟ್ ವಿಲ್ ಬಿ something like this: 1/1 plus x minus 4/2 plus x whole square after simplification ಎಷ್ಟು ಬರುತ್ತೆ? ಆಮೇಲೆ ಏನು ಮಾಡಿರಿ? ಟೇಕ್ LCM ತೋರಿ. LCM ತೊಗೊಂಡ್ರೆ ಏನು ಬರುತ್ತೆ ನೋಡ್ರಿ? 2 plus x whole square minus 4 into 1 plus x whole divided by, okay, so whole divided by ಏನು ಬಂತ್ರಿ? 1 plus x into 2 plus x whole square ಬಂತು. 1 plus x into 2 plus x whole square ಬಂತು. ಓಕೆ, ಸೊ ಇನ್ನು ಸ್ವಲ್ಪ ಫರ್ದರ್ ಸಿಂಪ್ಲಿಫೈ ಮಾಡಿರಿ. ಸೊ ಆಫ್ಟರ್ ಫರ್ದರ್ ಸಿಂಪ್ಲಿಫಿಕೇಶನ್ you will be getting is x square divided by 1 plus x into 2 plus x whole square. X square divided by 1 plus x square divided by 1 plus x into 2 plus x whole square. ತಿಳಿತಾ ಇದು? ಓಕೆ, ಇಷ್ಟಂತರೂ ಬಂದಿದ್ದು ಎಫ್ ಡ್ಯಾಶ್ ಆಫ್ ಎಕ್ಸ್. ಅವ್ರು ಏನು ಹೇಳಾರ? ಫಾರ್ ಎಕ್ಸ್ ಗ್ರೇಟರ್ ದೆನ್ -1 ಅಂತ ಅವ್ರು ಹೇಳ್ಬಿಟ್ರ. ಕ್ವಶನ್ ಇನ್ನೊಮ್ಮೆ ಓದ್ರಿ. ಕ್ವಶನ್ ಒಳಗಡೆ ಹೇಳಾರ ಎಕ್ಸ್ ಗ್ರೇಟರ್ ದೆನ್ -1 ಅಂತ ಅವ್ರು ಹೇಳಾರ. ಸೊ ಎಕ್ಸ್ ಗ್ರೇಟರ್ ದೆನ್ -1 ಎಫ್ ಆಫ್ ಎಕ್ಸ್ ಇಸ್ ಇನ್ಕ್ರೀಸಿಂಗ್ ಫಂಕ್ಷನ್ ಆಫ್ ಎಕ್ಸ್ ಥ್ರೂ ಔಟ್ ಇಟ್ಸ್ ಡೊಮೇನ್ ಅಂತ ಹೇಳಾರ. ಓಕೆ,
ಥ್ರೂಔಟ್ ಇಟ್ಸ್ ಡೊಮೇನ್ ವೇರ್ ಎಕ್ಸ್ ಗ್ರೇಟರ್ ದ್ಯಾನ್ -1 ಅಂತ ಅವ್ರು ಹೇಳ್ಯಾರ. ಹೌದು ನೋಡಿ, ಕ್ವಶನ್ ಒಳಗಡೆ ಸ್ಟಾರ್ಟಿಂಗ್ ಅವ್ರು ಹೇಳ್ಯಾರ ಎಕ್ಸ್ ಗ್ರೇಟರ್ ದ್ಯಾನ್ -1 ಅಂತ ಅವ್ರು ಹೇಳ್ಯಾರ. ಸೊ ಹಿಂಗಾಗಿ ಏನು ಮಾಡ್ತೀರಿ, ಎಕ್ಸ್ ವ್ಯಾಲ್ಯೂ ನೀವು ತೊಗೊಂಡ್ರೆ -1 ಜಾಸ್ತಿ ತೊಗೋಬೇಕು. ಸೊ ಎಕ್ಸ್ ವ್ಯಾಲ್ಯೂ -1 ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ ನೋಡ್ರಿ. ಸೊ ಎಕ್ಸ್ ವ್ಯಾಲ್ಯೂ -1 ಜಾಸ್ತಿ ಅಂದ್ರೆ ಏನಾಗುತ್ತೆ ನೋಡ್ರಿ, ಎಕ್ಸ್ ಬಿಲಾಂಗ್ ಟು ದ ಇಂಟರ್ವಲ್ -1, ಇನ್ಫಿನಿಟಿ. ಯಾಕೆ ಸರ್ ಹಿಂಗ್ಯಾಕೆ ಬರ್ದಿರಿ ಅಂದ್ರೆ ಸಿಂಪಲ್, ಯಾಕಂದ್ರೆ ಅವ್ರು ಹೇಳ್ಯಾರ ಎಕ್ಸ್ ಗ್ರೇಟರ್ ದ್ಯಾನ್ -1 ಅಂತ ಹೇಳ್ಯಾರ. ಸೊ ಎಕ್ಸ್ ಗ್ರೇಟರ್ ದ್ಯಾನ್ -1 ಅಂದ್ರೆ ಆಬ್ವಿಯಸ್ಲಿ ಎಕ್ಸ್ ಬಿಲಾಂಗ್ಸ್ ಟು ದ ಇಂಟರ್ವಲ್ -1, ಇನ್ಫಿನಿಟಿ. ಎಕ್ಸ್ ಗ್ರೇಟರ್ ದ್ಯಾನ್ -1 ಅಂದ್ರೆ -1 ಜಾಸ್ತಿ ಇರಬೇಕು, ಇನ್ಫಿನಿಟಿಗಿಂತ ಕಡಿಮೆ ಇರಬೇಕು, ಅಂಥ ವ್ಯಾಲ್ಯೂ ತೊಗೋಬೇಕು. ಸೊ ಅಂಥ ವ್ಯಾಲ್ಯೂನ ನೀವು ತೊಗೊಂಡ್ರೆ f'(x) ಏನು ಬರುತ್ತೆ ನೋಡ್ರಿ, ಎಕ್ಸ್ ಗ್ರೇಟರ್ ದ್ಯಾನ್ -1 ಇನ್ಫಿನಿಟಿಗಿಂತ ಕಡಿಮೆ, -1 ಜಾಸ್ತಿ ಇನ್ಫಿನಿಟಿಗಿಂತ ಕಡಿಮೆ ಯಾವ್ದಾರ ನಂಬರ್ ತೋರಿ. ಫಾರ್ ಎಕ್ಸಾಂಪಲ್ 1 ತೋರಿ, 1 ತೊಗೊಂಡ್ರೆ ಏನಾಗುತ್ತೆ ನೋಡ್ರಿ, 1² ಡಿವೈಡ್ ಬೈ 1 + 1 ಅಂದ್ರೆ 2 ಆಯ್ತು, ಡಿವೈಡ್ ಬೈ 2 + x ಅಂದ್ರೆ 2 + x ಏನು ಬರುತ್ತೆ, 2 + 1 ಬಂತು ಅಂದ್ರೆ ಪಾಸಿಟಿವ್ ಅಪಾನ್ ಪಾಸಿಟಿವ್ ಬರುತ್ತೆ. ಸೊ ಪಾಸಿಟಿವ್ ಅಪಾನ್ ಪಾಸಿಟಿವ್ ಬರುತ್ತೆ, ಕರೆಕ್ಟಾ. ಸೊ ದೇರ್ಫೋರ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ -1, ಓಕೆ, ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ -1 ಆಬ್ವಿಯಸ್ಲಿ ನೋಡ್ರಿ, ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ -1, x² ಇದು ಸ್ಕ್ವೇರ್ ಐತಿ, ಗ್ಯಾರಂಟಿ ಪಾಸಿಟಿವ್ ಬರುತ್ತೆ ಎಲ್ಲ ಟೈಮು. ನೆಕ್ಸ್ಟ್ ಇದು ಏನೈತಿಲ್ಲ 2 + x² ಇದು ಪಾಸಿಟಿವ್ ಐತಿ. ಸೊ ಎರಡು ಪಾಸಿಟಿವ್ ಅದಾವೆ. ಸೊ ಎರಡು ಪಾಸಿಟಿವ್ ಇದ್ರೆ ಯಾವಾಗಲೂ ಪಾಸಿಟಿವ್ನ ಬರ್ತಾವೆ. ಇನ್ನು 1 + x ಅಷ್ಟೇ ಉಳಿತು. 1 + x ಒಳಗಡೆ x ಜಾಗದಾಗ -1 ಜಾಸ್ತಿ ನಂಬರ್ ಬೇಕಾದ ಹಾಕ್ರಿ, -1 ಜಾಸ್ತಿ ನಂಬರ್ ಬೇಕಾದ ಹಾಕ್ರಿ. 1 + x ಒಳಗಡೆ ಯಾವಾಗಲೂ ಏನು ಬರುತ್ತೆ, ಅದು ಪಾಸಿಟಿವ್ನ ಬರುತ್ತೆ. ಯಾವ ತಿಳಿದೈತಿ, -1 ಜಾಸ್ತಿ ಬೇಕಾದ ನಂಬರ್ ಹಾಕ್ರಿ ಎದರೊಳಗಡೆ, 1 + x ಒಳಗಡೆ, ಅದು ಗ್ಯಾರಂಟಿ ಪಾಸಿಟಿವ್ನ ಬರುತ್ತೆ. ಸೊ ಹಿಂಗಾಗಿ ನ್ಯೂಮರೇಟರ್ ಪಾಸಿಟಿವ್ ಬಂತು, ಡಿನಾಮಿನೇಟರ್ ಬಂತು ಪಾಸಿಟಿವ್. ದೇರ್ಫೋರ್ f'(x) ವಿಲ್ ಬಿ ಆಲ್ವೇಸ್ ಗ್ರೇಟರ್ ದ್ಯಾನ್ 0. Therefore f'(x) is always be greater than 0 when x is greater than -1. When x is greater than -1. Therefore the function is an increasing function throughout its domain. Therefore the function is a increasing function. Therefore the function is a increasing function. Therefore the function is a increasing function. Increasing function throughout its domain. Okay, ತಿಳಿತ ಅನ್ಕೊಂಡಿದ್ದೀನಿ. ಕ್ವಶನ್ ನಂಬರ್ 7 ಎಲ್ಲರಿಗೂ ತಿಳಿತಾ ಇದು. ಸೊ ಈಸಿ ಐತಿ, ಕ್ವಶನ್ ನಂಬರ್ 7 ಈಸಿ ಐತಿ. ಓಕೆ, ನೆಕ್ಸ್ಟ್ ವಿ ಆರ್ ಮೂವಿಂಗ್ ಆನ್ ಟು ಕ್ವಶನ್ ನಂಬರ್ 8. ನೆಕ್ಸ್ಟ್ ಕ್ವಶನ್ ನಂಬರ್ 8 ಹೋಗೋಣ್ರಿ ಈಗ. ಎಸ್, ಕ್ವಶನ್ ನಂಬರ್ 8 ಹೋಗೋಣ. ಕ್ವಶನ್ ನಂಬರ್ 8 ಏನೈತೆ ನೋಡ್ರಿ, ಫೈಂಡ್ ದ ವ್ಯಾಲ್ಯೂಸ್ ಆಫ್ x for which find the values of x for which it is an increasing function. ಏನು ಹೇಳಾರ, find the value of x ಹೇಳಾರ. find the value of x where y equal to x into x minus 2 whole square is an increasing function. ಅವ್ರು ಕೊಟ್ಟಿರೋ ಫಂಕ್ಷನ್ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತಾರ. ಅವ್ರು ಕೊಟ್ಟಿರೋ ಫಂಕ್ಷನ್ ಇನ್ಕ್ರೀಸಿಂಗ್ ಫಂಕ್ಷನ್ ಆದ್ರೆ, ಅವ್ರು ಕೊಟ್ಟಿರೋ ಫಂಕ್ಷನ್ ಇನ್ಕ್ರೀಸಿಂಗ್ ಫಂಕ್ಷನ್ ಇದ್ರ ಅಥವಾ ಅವ್ರು ಕೊಟ್ಟಿರೋ ಫಂಕ್ಷನ್ ಇನ್ಕ್ರೀಸಿಂಗ್ ಫಂಕ್ಷನ್ ಆದ್ರೆ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಏನು ಹೇಳಾರಿ, ಎಕ್ಸ್ ಅಂತ ಹೇಳ್ಯಾರ. ತಿಳಿತಾ ಇದು. ಸೊ ಹೆಂಗೆ ಮಾಡ್ಬೋದು ನೋಡಿ. ಸೊ ಫಸ್ಟ್ ಕೆಲಸ ಏನ್ರಿ, y ಕೊಟ್ರ ಅಂದ್ರೆ f(x) ಕೊಟ್ರೆ ಏನು ಮಾಡಬೇಕು, ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, dy/dx ಬರುತ್ತೆ. ಓಕೆ, ಸೊ ಅದಕ್ಕಿಂತ ಮೊದಲು ಡಿಫ್ರೆನ್ಶಿಯೇಟ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ ಅಂದ್ರೆ ಈಸಿ ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡೋಣ. y equal to x into x minus 2 whole square ಐತಿ. ಸೊ x into x minus 2 whole square, x into x minus 2 whole square ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬರುತ್ತೆ ನೋಡ್ರಿ, x² plus 2a² plus b² minus 2ab ಅಂದ್ರೆ minus 2x ಬಂತು. ಕರೆಕ್ಟ್ ಇದು. ಸೊ ನೆಕ್ಸ್ಟ್ x ನ ಮಲ್ಟಿಪ್ಲೈ ಮಾಡ್ಕೋರಿ. x ನ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, x³ plus 2x minus 2x² ಬಂತು. ಕರೆಕ್ಟ್ ಇದು. ಓಕೆ, ಸೊ ನೆಕ್ಸ್ಟ್ dy/dx ಮಾಡ್ರಿ. ಈಗ ಡಿಫ್ರೆನ್ಶಿಯೇಟಿಂಗ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು x, dy/dx ಮಾಡಿದ್ರೆ x³ ಡಿಫ್ರೆನ್ಸಿಯೇಷನ್ 3x² minus 2x² differentiation is minus 4x plus 2x differentiation is plus 2. This is dy/dx. dy/dx ಬಂತ ಈಗ. ನೆಕ್ಸ್ಟ್ 3x² minus 4x plus 2 ಐತಿ. 3x² minus 4x plus 2 ಐತಿ. ಕರೆಕ್ಟ್ ಇದು. ಸೊ ಇದ್ರೊಳಗಡೆ ಏನು ಮಾಡಬೇಕು ಅಂದ್ರೆ ಈಗ 3x² minus 4x plus 2 ಒಳಗಡೆ ಈಗ ಏನು ಮಾಡಬೇಕು ಅಂತಂದ್ರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಬೇಕು. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಿ ಸೊ ಯಾವ್ಯಾವ ಟರ್ಮ್ಸ್ ಬರ್ತಾವೆ ನೋಡಬೇಕು. ಸೊ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 4 ಬರಬೇಕು. ಓಕೆ, ಅಡಿಷನ್ ಮಾಡಿದ್ರೆ 4 ಬರಬೇಕು. ಮಲ್ಟಿಪ್ಲೈ ಮಾಡಿದ್ರೆ 6 ಬರಬೇಕು. ಅಂತ ನಂಬರ್ಸ್ ಯಾವುವು, ಅಡಿಷನ್ ಮಾಡಿದ್ರೆ -4, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 6 ಅಂತ ನಂಬರ್ಸ್ ಯಾವುವು ಅಂತ. ಓಕೆ,
ಯಾವ ನೋಡ್ರಿ ಅಂತ ನಂಬರ್ಸ್ ಇಲ್ಲ ಅಂದ್ರೆ ಅಷ್ಟೇ ಇಟ್ಕೋರಿ ಇದನ್ನ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋಣ. ಸೊ ಇಲ್ಲ ಡೈರೆಕ್ಟ್ ಆಗಿ ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿದು ಒಂದು ನಿಮಿಷ. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ 0 ಬಂತ ಇದು. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ 0 ತೊಗೊಂಡ್ರಿ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ 0 ತೊಗೊಂಡ್ರಿ ಮರ್ತೊಂಡ್ರಿ. ಇಟ್ ವಿಲ್ ಬಿ 3x ಸ್ಕ್ವೇರ್ ಮೈನಸ್ 4x plus 2 ಬಂತು ಹೌದಾ. this will be equal to 0. 3x square, can I split it as minus 3x minus x plus 2 equal to 0 split ಮಾಡಬಹುದಾ ಇದನ್ನ? 4x ನ minus 3x minus x split ಮಾಡಬಹುದಾ? ಇಲ್ಲ ಅಂದ್ರೆ ಸ್ವಲ್ಪ ಚೇಂಜ್ ಮಾಡೋಣ ತಡ್ರಿ. ಮಾಡೋದನ್ನ ಹಿಂಗೆ ಡಿಫ್ರೆನ್ಶಿಯೇಟ್ ಮಾಡೋಣ ತಡ್ರಿ. ಇಲ್ಲ ಅಂದ್ರೆ ಬೆಟ್ರ್ ಹೆಂಗಂದ್ರೆ ಸೊ y ಈಕ್ವಲ್ ಟು ಫಂಕ್ಷನ್ ಐತಿ ಸ್ಟಾರ್ಟಿಂಗ್ ಮಾಡೋಣ. ಓಕೆ ಓಕೆ ಕ್ವಶನ್ ತಪ್ಪು ಬರ್ಕೊಂಡಿನಿ ತಡ್ರಿ. ಶಿಟ್ ಕ್ವಶನ್ ತಪ್ಪು ಬರ್ಕೊಂಡಿನಿ ಅದಕ್ಕೆ ಏನೇನೋ ಬರತ್ತವು ತಡ್ರಿ. ಕ್ವಶನ್ ತಪ್ಪು ಬರ್ಕೊಂಡಿನಿ. ಓಕೆ ಸೊ ಕರೆಕ್ಟಾಗಿ ನಮ್ಮ ಕ್ವಶನ್ ಬರ್ಕೊಂಡ್ಬಿಡ್ತೀನಿ ತಡ್ರಿ. ಓಕೆ ಸೊ ಕ್ವಶನ್ ನಂಬರ್ 8 ಏನಿದೆ ಅಂದ್ರೆ y ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಎಲ್ಲಾನು ಸೇರಿ ಹೋಲ್ ಸ್ಕ್ವೇರ್ ಐತಿ. ನಾನು ಎಲ್ಲಾನು ಸೇರಿ ಹೋಲ್ ಸ್ಕ್ವೇರ್ ತಗೊಂಡಿಲ್ಲ, ಹಿಂಗಾಗಿ ಫ್ಯಾಕ್ಟರ್ಸ್ ಬರೋಲ್ತು. ಓಕೆ ಸೊ ಎಲ್ಲಾನು ಸೇರಿ ಹೋಲ್ ಸ್ಕ್ವೇರ್ ತಗೋಬೇಕು. ನಾವು ಬರೀ ಎಕ್ಸ್ ಮೈನಸ್ 2 ಅಷ್ಟು ಹೋಲ್ ಸ್ಕ್ವೇರ್ ತಗೊಂಡಿದ್ದೇವೆ. ಸೊ y ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಕಂಪ್ಲೀಟ್ ಎಲ್ಲಾನು ಸೇರಿ ಅಂತ ಹೋಲ್ ಸ್ಕ್ವೇರ್. ದಿಸ್ ಈಸ್ ಅನ್ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಕೊಟ್ರ. ಸೊ ದಿಸ್ ಈಸ್ ಅನ್ ಇನ್ಕ್ರೀಸಿಂಗ್ ಫಂಕ್ಷನ್. ಓಕೆ ಇಫ್ ದಿಸ್ ಈಸ್ ಅನ್ ಇನ್ಕ್ರೀಸಿಂಗ್ ಫಂಕ್ಷನ್ ಅವ್ರು ಏನು ಹೇಳಾರ, find the value of x. If this is an increasing function, find the values of x ಅಂತ ಹೇಳಾರ. ಸೊ ಹೆಂಗೆ ಮಾಡ್ತೀರಿ ನೋಡ್ರಿ. y ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಐತೆ. ಮೊದಲು ಎಕ್ಸ್ ಒಳಗಡೆ ಮಲ್ಟಿಪ್ಲೈ ಮಾಡಿರಿ. ಎಕ್ಸ್ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 2x. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2x ಏನಾಯ್ತು? ಹೋಲ್ ಸ್ಕ್ವೇರ್ ಆಯ್ತು. ಎಕ್ಸ್ ಸ್ಕ್ವೇರ್ ಮೈನಸ್ 2x ಏನಾಯ್ತು? ಹೋಲ್ ಸ್ಕ್ವೇರ್ ಆಯ್ತು. ಸೊ ಈಗ ಇದನ್ನು ನೀವು ಬೇಕಂದ್ರೆ ಮಾಡ್ಕೋಬೋದು, ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಈಗ ನೀವು ಡಿಫ್ರೆನ್ಶಿಯೇಟ್ ಹೆಂಗೆ ಮಾಡ್ತೀರಿ? ಯು ಕ್ಯಾನ್ ಡಿಫ್ರೆನ್ಶಿಯೇಟ್ ಯೂಸಿಂಗ್ ಚೈನ್ ರೂಲ್. ನೀವು ಚೈನ್ ರೂಲ್ ಯೂಸ್ ಮಾಡಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ dy ಬೈ dx ಚೈನ್ ರೂಲ್ ಯೂಸ್ ಮಾಡಿದ್ರೆ ಸಮಥಿಂಗ್ ರೇಸ್ ಟು 2 ಅಂದ್ರೆ ಏನು ಮಾಡ್ತೀರಿ? ಸಮಥಿಂಗ್ ರೇಸ್ ಟು 2 ಅಂದ್ರೆ 2 ಟೈಮ್ಸ್ ಸಮಥಿಂಗ್ ರೇಸ್ ಟು 2 ಅಂದ್ರೆ 2 ಟೈಮ್ಸ್ ಸಮಥಿಂಗ್. ನೆಕ್ಸ್ಟ್ ಸಮಥಿಂಗ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 2x. ಎಕ್ಸ್ ಸ್ಕ್ವೇರ್ ಮೈನಸ್ 2x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬರುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಇಸ್ 2x ಮೈನಸ್ 2x ಡಿಫ್ರೆನ್ಸಿಯೇಷನ್ ಇಸ್ ಮೈನಸ್ 2. ತಿಳಿತಾ ಇದು? ಸೊ ಫೈನಲಿ ದ dy ಬೈ dx ವಿಚ್ ಯು ಆರ್ ಗೆಟಿಂಗ್ ಈಸ್, ಸೊ dy ಬೈ dx ನಿಮಗೆ ಏನು ಬರುತ್ತೆ ಅಂತಂದ್ರೆ, ಸೊ 2x ಮೈನಸ್ 2 ಒಳಗಡೆ 2 ಕಾಮನ್ ತೆಗಿರಿ. 2x ಮೈನಸ್ 2 ಒಳಗಡೆ 2 ಕಾಮನ್ ತೆಗೆದ್ರೆ ಏನು ಬರುತ್ತೆ? 2 ಹೊರಗಡೆ ಬಂತು. 2 ಹೊರಗಡೆ ಬಂದರೆ 2 2 ಏನು ಬಂತಿಲ್ಲ? 4 ಬಂತು. 2 2 4 ಬಂತು. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಒಳಗಡೆ ಎಕ್ಸ್ ಕಾಮನ್ ತೆಗಿಬೋದು. ಓಕೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಒಳಗಡೆ ಎಕ್ಸ್ ಕಾಮನ್ ತೆಗಿಬೋದು. ಓಕೆ ಎಕ್ಸ್ ಕಾಮನ್ ತೆಗೆದ್ರೆ ಯು ವಿಲ್ ಬಿ ಗೆಟಿಂಗ್ ಸಮಥಿಂಗ್ ಲೈಕ್ ಏನ್ರಿ, ಇಲ್ಲಿ ಅಂತೂ ಎಕ್ಸ್ ಮೈನಸ್ 1 ಬಂತು ಇಲ್ಲಿ ಕಾಮನ್. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2x ಒಳಗಡೆ ಎಕ್ಸ್ ಕಾಮನ್ ತೆಗಿತೀರಾ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2x ಒಳಗಡೆ ಎಕ್ಸ್ ಕಾಮನ್ ತೆಗೆದ್ರಿ. ನೆಕ್ಸ್ಟ್ ಎಕ್ಸ್ ಕಾಮನ್ ತೆಗೆದ್ರೆ ಇಲ್ಲಿ ನೋಡ್ತೀವಿ, ಇಲ್ಲಿ ವಿ ಗೆಟಿಂಗ್ ಈಸ್ ಎಕ್ಸ್ ಮೈನಸ್ 2. ಸೊ 4 ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 1 ಬಂತು. ಸೊ ದೇರ್ ಫೋರ್ dy ಬೈ dx ಫೈನಲಿ ಯು ಆರ್ ಗೆಟಿಂಗ್ ಈಸ್ 4 ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2. ಸೊ dy ಬೈ dx equal to 4 ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಬಂತು. ದಿಸ್ ಈಸ್ ದ dy ಬೈ dx ಅಥವಾ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಕರಿಬೋದು. dy ಬೈ dx ಅಂದ್ರೆ ಒಂದು
ಎಫ್ ಡ್ಯಾಶ್ ಎಫ್ ಎಕ್ಸ್ ಅಂದ್ರೆ ಒಂದು, ಡಿ ವೈ ಬೈ ಡಿ ಎಕ್ಸ್ ಅಂದರೂ ಒಂದು, ಎಫ್ ಡ್ಯಾಶ್ ಎಫ್ ಎಕ್ಸ್ ಅಂದ್ರೆ ಒಂದು. ಸೊ ಇಷ್ಟರೊಳಗಡೆ ನೀವು ಹೆಂಗಾರು ತೊಗೋಬೋದು. ಓಕೆ, ಡಿ ವೈ ಬೈ ಡಿ ಎಕ್ಸ್ ತೊಗೋಬೋದು, ಎಫ್ ಡ್ಯಾಶ್ ಎಫ್ ಎಕ್ಸ್ ತೊಗೋಬೋದು. ನೆಕ್ಸ್ಟ್ ಏನು ಮಾಡಬೇಕು, ಇಂಟರ್ವಲ್ಸ್ ನಡೀತೀರಿ. ಸೊ ಏನೋ ಒಂದು ಹರ್ಷಿದೆ ನೋಡ್ರಿ, ಇಲ್ಲಿ ಎಕ್ಸ್ ಹರ್ಷಿ ನೋಡ್ರಿ, ಹೌದಾ, ಎಕ್ಸ್ ಬರೀಬೇಕಾಗಿತ್ತು, ಅಲ್ಲಿ ಎಕ್ಸ್ ಬರೆದಿದ್ದಿಲ್ಲ. ಸೊ ನೆಕ್ಸ್ಟ್ ಇಂಟರ್ವಲ್ಸ್ ನಡೀರಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ತೊಗೊಂಡ್ರಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ತೊಗೊಂಡ್ರಿ, ತೊಗೊಂಡ್ರಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ತೊಗೊಂಡ್ರೆ 4 ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಈಕ್ವಲ್ ಟು 0 ತೊಗೊಂತೀರಿ. ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂಸ್ ಏನೇನು ಬರ್ತಾವೆ ನೋಡ್ರಿ, ಎಕ್ಸ್ ವ್ಯಾಲ್ಯೂ ಏನೇನು ಬರುತ್ತೆ, 4 ಆ ಕಡೆ ತೊಗೊಂಡ್ಬಿಟ್ರೆ ನೋಡಿರಿ, ನಿಮ್ಗೆ ಯಾವ ವ್ಯಾಲ್ಯೂ ಬೇಕಲ್ಲ ಅದನ್ನ ಬಿಟ್ಟು ಉಳಿದಿಲ್ಲ ರೈಟ್ ಹ್ಯಾಂಡ್ ಸೈಡ್ ತೊಗೊಂಬಿಟ್ರಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಎಕ್ಸ್ ವ್ಯಾಲ್ಯೂ ಬೇಕಾ, ನಿಮ್ಗೆ ಎಕ್ಸ್ ವ್ಯಾಲ್ಯೂ ಬೇಕಂದ್ರೆ ಉಳ್ಕಿದ್ದನ್ನೆಲ್ಲ ರೈಟ್ ಹ್ಯಾಂಡ್ ಸೈಡ್ ತೊಗೊಂಬಿಟ್ರಿ. ಎಕ್ಸ್ ವ್ಯಾಲ್ಯೂ ಬೇಕಂದ್ರೆ ಉಳ್ಕಿದ್ದನ್ನೆಲ್ಲ ರೈಟ್ ಹ್ಯಾಂಡ್ ಸೈಡ್ ತೊಗೊಂಬಿಟ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ, 0 ಬಂತು. ಓಕೆ, ಈಗ ಇದನ್ನ ಕಂಡಿಡಿದ್ರಿ. ನೆಕ್ಸ್ಟ್ ಇದನ್ನ ಕಂಡಿಡಬೇಕು. ಇದನ್ನ ಕಂಡಿಡ್ಬೇಕಂದ್ರೆ ನೋಡ್ಬೇಕು, ಉಳ್ಕಿದ್ದನ್ನೆಲ್ಲ ಅದನ್ನ ಬಿಟ್ಟು ಉಳ್ಕಿದ್ದನ್ನೆಲ್ಲ ಅಂದ್ರೆ ಯಾವ್ದು ಇದು ಈಗ ಇದು ಮಾಡಿದೆ ನೋಡ್ರಿ ಇದು. ಸೊ ಇದನ್ನೆಲ್ಲ ರೈಟ್ ಹ್ಯಾಂಡ್ ಸೈಡ್ ತೊಗೊಂಬಿಟ್ರಿ, ಎಲ್ಲಾನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಬಿಟ್ರಿ. ಇದನ್ನೊಂದು ಬಿಟ್ಟು ಎಲ್ಲ ರೈಟ್ ಸೈಡ್ ತೊಗೊಂಬಿಟ್ರಿ. ಎಕ್ಸ್ ಮೈನಸ್ 1 ಈಕ್ವಲ್ ಟು 0, ಎಕ್ಸ್ ಮೈನಸ್ 1 ಈಕ್ವಲ್ ಟು 0 ಅಂದ್ರೆ ಏನಾಗುತ್ತೆ, ಎಕ್ಸ್ ಈಕ್ವಲ್ ಟು 1 ಆಗುತ್ತೆ. ನೆಕ್ಸ್ಟ್ ಎಕ್ಸ್ ಮೈನಸ್ 2 ಈಕ್ವಲ್ ಟು 0 ಅಂದ್ರೆ ಎಕ್ಸ್ ಮೈನಸ್ 2 ಈಕ್ವಲ್ ಟು 0 ಅಂದ್ರೆ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ, 2 ಆಗುತ್ತೆ. ತಿಳಿತಾ ಇದು. ಸೊ ಎಕ್ಸ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು 1, ಎಕ್ಸ್ ಈಕ್ವಲ್ ಟು 2. ದೇರ್ ವಿಲ್ ಬಿ 3 ವ್ಯಾಲ್ಯೂಸ್, ಎಕ್ಸ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು 1, ಎಕ್ಸ್ ಈಕ್ವಲ್ ಟು 2. ಸೊ ಇಂಟರ್ವಲ್ಸ್ ಹೆಂಗೆ ಫಾರ್ಮ್ ಮಾಡ್ತೀರಿ, ಸೊ 3 ವ್ಯಾಲ್ಯೂಸ್ ಇದ್ರೆ ಇಂಟರ್ವಲ್ಸ್ ಹೆಂಗೆ ಫಾರ್ಮ್ ಮಾಡ್ತೀರಿ, ಸೊ 3 ವ್ಯಾಲ್ಯೂಸ್ ಇದ್ರೆ ಇಂಟರ್ವಲ್ಸ್ ಹೆಂಗೆ ಮಾಡ್ತೀರಿ, ಒಂದೇದ್ದು ಮೈನಸ್ ಇನ್ಫಿನಿಟಿ 0, ಎರಡನೇ ಇಂಟರ್ವಲ್ಲು 0 ಟು 1, ಎರಡನೇ ಇಂಟರ್ವಲ್ಲು 0 ಟು 1, ಮೂರನೇ ಇಂಟರ್ವಲ್ಲು ಮೂರನೇ ಇಂಟರ್ವಲ್ಲು 1 ಟು, ಮೂರನೇ ಇಂಟರ್ವಲ್ಲು 1 ಟು 2, ಮೂರನೇ ಇಂಟರ್ವಲ್ಲು 1 ಟು 2, ನಾಲ್ಕನೇ ಇಂಟರ್ವಲ್ಲು 2 ಟು ಇನ್ಫಿನಿಟಿ. ಮೂರನೇ ಇಂಟರ್ವಲ್ಲು 1 ಟು 2, ನಾಲ್ಕನೇ ಇಂಟರ್ವಲ್ಲು 2 ಟು ಇನ್ಫಿನಿಟಿ. ಓಕೆ, ಸೊ 4 ಇಂಟರ್ವಲ್ ಬಂತು, ಕರೆಕ್ಟ್ ಇದು. ಸೊ 4 ಇಂಟರ್ವಲ್ ಬಂತು. ಈಗ 4 ಇಂಟರ್ವಲ್ ಪಾಸಿಟಿವ್ ಬರುತ್ತೆ ನೆಗೆಟಿವ್ ಬರುತ್ತೆ ಚೆಕ್ ಮಾಡ್ಬೇಕು. ಹೆಂಗೆ ಮಾಡ್ತೀರಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಪಾಸಿಟಿವ್ ಬರುತ್ತೆ ನೆಗೆಟಿವ್ ಬರುತ್ತೆ ಅಂತ ಹೆಂಗೆ ಚೆಕ್ ಮಾಡ್ತೀರಿ, ಮೈನಸ್ ಇನ್ಫಿನಿಟಿ ಟು 0 ಫಸ್ಟ್ ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಟು 0 ಐತಿ. ಒಂದು ನಂಬರ್ ಹಾಕ್ರಿ, ಮೈನಸ್ ಇನ್ಫಿನಿಟಿ ಟು 0 ಯಾವ್ದಾರ ನಂಬರ್ ಹೇಳ್ರಿ. ಫಾರ್ ಎಕ್ಸಾಂಪಲ್ -1 ಹಾಕಿದ್ರೆ ಏನಾಗುತ್ತೆ ನೋಡ್ರಿ, ಎಕ್ಸ್ ಜಾಗದ -1 ಹಾಕಿದ್ರೆ ಒಂದೇ ಬ್ರಾಕೆಟ್ ನೆಗೆಟಿವ್, ಎಕ್ಸ್ ಜಾಗದ -1 ಹಾಕ್ತೀರಿ ನೆಗೆಟಿವ್, ಮತ್ತು -1 ಹಾಕಿದ್ರೆ ನೆಗೆಟಿವ್. ಸೊ ನೆಗೆಟಿವ್ ಇಂಟು ನೆಗೆಟಿವ್ ಇಂಟು ನೆಗೆಟಿವ್ ಏನು ಬಂತು, 3 ಸಲ ನೆಗೆಟಿವ್ ಬಂತು ಅಂದ್ರೆ ಎಫ್ ಡ್ಯಾಶ್ ಎಕ್ಸ್ ವಿಲ್ ಬಿ ನೆಗೆಟಿವ್. ದೇರ್ಫೋರ್ ದ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇನ್ ದ ಇಂಟರ್ವಲ್ ಮೈನಸ್ ಇನ್ಫಿನಿಟಿ, 0. ಈಸಿ ಐತಿ. ನೆಕ್ಸ್ಟ್ ಇಂಟರ್ವಲ್ ಯಾವ್ದು, 0,1. ನೆಕ್ಸ್ಟ್ ಇಂಟರ್ವಲ್ 0,1. ಸೊ 0,1 ಎಲ್ಲ ಹಾಕ್ತೀರಿ, 0,1 ಇವೆರಡರ ನಡುವೆ ಯಾವ್ದಾರ ಒಂದು ನಂಬರ್, 0 ಮತ್ತು 1 ನಡುವೆ ಯಾವ್ದಾರ ಒಂದು ನಂಬರ್ ಪಟ್ನ 0.5, 0 ಮತ್ತು 1 ನಡುವೆ ಯಾವ್ದಾರ ಒಂದು ನಂಬರ್ ಯಾವ್ದು ಬರ್ತದೆ, 0.5. ಸೊ 0.5 ನ ಎಫ್ ಡ್ಯಾಶ್ ಆಫ್ ಎಕ್ಸ್ ಒಳಗಡೆ ಹಾಕ್ರಿ. ಸೊ 0.5 ನ ಎಫ್ ಡ್ಯಾಶ್ ಆಫ್ ಎಕ್ಸ್ ಒಳಗಡೆ ಹಾಕಿದ್ರೆ ಎಕ್ಸ್ ಜಾಗದಾಗ 0.5 ಹಾಕಿದ್ರೆ 0.5 ಮೈನಸ್ 1 ನೆಗೆಟಿವ್ ಬರುತ್ತೆ. ನೆಕ್ಸ್ಟ್ ಎಕ್ಸ್ ಜಾಗದಾಗ 0.5 ಹಾಕ್ತೀರಿ ಪಾಸಿಟಿವ್ ಬರುತ್ತೆ. ನೆಕ್ಸ್ಟ್ ಎಕ್ಸ್ ಜಾಗದಾಗ 0.5 ಹಾಕ್ತೀರಿ ನೆಗೆಟಿವ್ ಬರುತ್ತೆ. ಸೊ ಅಂದ್ರೆ ಏನಾಯ್ತು, ನೆಗೆಟಿವ್ ಇಂಟು ಪಾಸಿಟಿವ್, ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್. ಸೊ ಆನ್ಸರ್ ವಿಲ್ ಬಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಪಾಸಿಟಿವ್ ಅಂತ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ಪಾಸಿಟಿವ್. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ಪಾಸಿಟಿವ್ ಅಂದ್ರೆ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ದ ಇಂಟರ್ವಲ್ 0,1. ನೆಕ್ಸ್ಟ್ 1,2. ನೆಕ್ಸ್ಟ್ 1,2. 1 ಮತ್ತು 2 ನಡುವೆ ಒಂದು ಯಾವ್ದು ನಂಬರ್ ಹೇಳ್ರಿ, 1 ಮತ್ತು 2 ನಡುವೆ ಒಂದು ನಂಬರ್ 1.5. 1 ಮತ್ತು 2 ನಡುವೆ ಒಂದು ನಂಬರ್ ಹೇಳ್ರಿ 1.5. ಸೊ ಎಕ್ಸ್ ಜಾಗದ 1.5 ಹಾಕ್ರಿ, ಎಕ್ಸ್ ಜಾಗದ 1.5 ಹಾಕಿದ್ರೆ 1.5 ಮೈನಸ್ 1, 1.5 ಮೈನಸ್ 1 ಪ್ಲಸ್ 0.5 ಅಂದ್ರೆ ಪಾಸಿಟಿವ್ ಬಂತು. ನೆಕ್ಸ್ಟ್ ಎಕ್ಸ್ ಜಾಗದಾಗ ಮತ್ತೆ ಪಾಸಿಟಿವ್. ನೆಕ್ಸ್ಟ್ ಎಕ್ಸ್ ಮೈನಸ್ 2 ಜಾಗದಾಗ 1.5 ಮೈನಸ್ 2 ಅಂದ್ರೆ ಮೈನಸ್ 1.5 ಮೈನಸ್ 2 ಅಂದ್ರೆ ಎಷ್ಟು ಬರ್ತಿ 1.5 ಮೈನಸ್ 2 ಅಂದ್ರೆ -1 ನೆಗೆಟಿವ್ ಬಂತು. ಸೊ ಅಂದ್ರೆ ಏನು ಬರುತ್ತೆ, ಪಾಸಿಟಿವ್ ಇಂಟು ನೆಗೆಟಿವ್ ಅಂದ್ರೆ ಅಗೇನ್ ಇಟ್ ವಿಲ್ ಬಿ ನೆಗೆಟಿವ್. ದೇರ್ಫೋರ್ ದ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ನೆಗೆಟಿವ್. ನೆಗೆಟಿವ್ ಅಂದ್ರೆ ಏನು ಬಂತು, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ನೆಗೆಟಿವ್ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ ದೆನ್ 0 ಬಂತು. ನೀವು ಹೆಂಗೆ ಬೇಕಾದಂಗೆ ಬರೀಬೋದಾ ನಿಮ್ಮ ಮನಸ್ಸು, ನೆಗೆಟಿವ್ ಅಂತ ಬರೀಬೋದು ಅಥವಾ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ less than 0. So if f dash of x is less than 0, the function is strictly decreasing. The function is strictly decreasing in the interval 1,2. ಆ ಸೆಂಟೆನ್ಸ್ ನೀವು ಬರೀಬೇಕು, ನಾ ಬರೀ ಆರೋ ಮಾರ್ಕ್ ಹಾಕಿರ್ತೀನಿ. ಓಕೆ, ನೆಕ್ಸ್ಟ್ ಲಾಸ್ಟ್ 2, ಇನ್ಫಿನಿಟಿ. ಲಾಸ್ಟ್ ಇಂದಿದೆ ಅದು 2, ಇನ್ಫಿನಿಟಿ. ಸೊ ಲಾಸ್ಟ್ ಇಂಟರ್ವಲ್ 2, ಇನ್ಫಿನಿಟಿ. 2, ಇನ್ಫಿನಿಟಿ ನಡುವೆ ನಂಬರ್ ಹೇಳ್ರಿ. 2, ಇನ್ಫಿನಿಟಿ ನಡುವೆ ಒಂದು ನಂಬರ್. ಫಾರ್ ಎಕ್ಸಾಂಪಲ್ 3 ಅಂತ ತೊಗೊಂಡ್ರೆ ಎಕ್ಸ್ ಜಾಗದಾಗ 3 ಹಾಕ್ರಿ. ಎಕ್ಸ್ ಜಾಗದಾಗ 3 ಹಾಕಿದ್ರೆ 3 ಮೈನಸ್ 1 ಪಾಸಿಟಿವ್ ಬಂತು. ನೆಕ್ಸ್ಟ್ ಎಕ್ಸ್ ಜಾಗದಾಗ 3 ಹಾಕ್ರಿ ಪಾಸಿಟಿವ್. ನೆಕ್ಸ್ಟ್ ಎಕ್ಸ್ ಜಾಗದಾಗ 3 ಹಾಕ್ರಿ 3 ಮೈನಸ್ 2 ಪಾಸಿಟಿವ್. ಸೊ ಏನು ಬಂತು, ಪಾಸಿಟಿವ್ ಇಂಟು ಪಾಸಿಟಿವ್. ಸೊ ಪಾಸಿಟಿವ್ ಇಂಟು ಪಾಸಿಟಿವ್ ಅಂದ್ರೆ ಏನು ಬಂತು, ಸೊ ಏನು ಬರುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ಗ್ರೇಟರ್ ದ್ಯಾನ್ 0 ಅಥವಾ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ಪಾಸಿಟಿವ್ ಬಂತು. ಪಾಸಿಟಿವ್ ಅಂದ್ರೆ 1, ಗ್ರೇಟರ್ ದ್ಯಾನ್ 0 ಅಂದ್ರೆ 1.
therefore the function is strictly increasing in the interval 2 comma infinity, in the interval 2 comma infinity. ತಿಳಿತಾ ಇದು? ಓಕೆ, ವಿ ಸಾಲ್ವ್ಡ್ ಅರೌಂಡ್ 4 ಕ್ವಶನ್ಸ್, ಒಂದು 4 ಕ್ವಶನ್ ಸಾಲ್ವ್ ಮಾಡಿದ್ವಿ. ಸೊ ಆ್ಯಂಡ್ ದ ರಿಮೈನಿಂಗ್ ಕ್ವಶನ್ಸ್ ವಿ ವಿಲ್ ಬಿ ಸಾಲ್ವಿಂಗ್ ಇನ್ ದ ನೆಕ್ಸ್ಟ್ ಸೆಷನ್ ಒಳಗಡೆ ಉಳಿದ ಕ್ವಶನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಸೊ ಥ್ಯಾಂಕ್ ಯು.